ವರ್ಷಗಳಿಂದ ಸರ್ 14 ಬಳ್ಳಾರಿ ಬಿಜೆಪಿಯ ಭದ್ರಕೋಟೆ ಆಗಿತ್ತು. ಈಗ ಸಾಕಷ್ಟು ಬದಲಾವಣೆಗಳಾಗಿದೆ. ತಮ್ಮ ಸಹೋದರರು ಕೂಡ ತಮ್ಮ ಬೇರೆ ಬೇರೆ ಬದಲಾವಣೆಗಳೆಲ್ಲ ಸಾಕಷ್ಟು ಆಯಿತು. ಇವಾಗ ಯಾವ ರೀತಿ ತಮ್ಮ ಮುಂದೆ ಚಾಲೆಂಜ್ ಇದೆ ಅಂತ ಮತ್ತೆ ಅದನ್ನು ಬಿಜೆಪಿ ಭದ್ರಕೋಟೆ ಮಾಡಿ ಫಸ್ಟ್ ಚಾಲೆಂಜ್ ಸಂಡೂರು ಬೈ ಎಲೆಕ್ಷನ್ ಬರ್ತಾ ಸರ್. ಅದು ನೋಡಿ, ನಾನು ಇವತ್ತೇನು ತಾವು ಬಳ್ಳಾರಿ ಇಡೀ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಫೇಲ್ಯೂರ್ಸ್ನ ತಾವೇನು ಹೇಳ್ತಾ ಇದ್ದೀರಿ, ಕೆಳಮಟ್ಟದಿಂದ ಮತ್ತೆ ನಾನು ಪಾರ್ಟಿನ ತುಂಬ ಬಲಿಷ್ಠವಾಗಿ ಕಟ್ಟಿ ಬರುವ ಅಸೆಂಬ್ಲಿ ಚುನಾವಣೆಯಲ್ಲಿ ಈ ಹಿಂದೆ ಯಾವ ರೀತಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಗೆಲ್ಲೋದ್ರ ಮೂಲಕ ಇಡೀ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕದಲ್ಲಿ ನನ್ನ ಶಕ್ತಿಗೆ ಮೀರಿ ನಾನು ಎಲ್ಲ ಪಕ್ಷಕ್ಕೋಸ್ಕರ ಏನು ದುಡಿದಿದ್ದೀನೋ ಅದೇ ಒಂದು ರೀತಿಯಲ್ಲಿ ಬಳ್ಳಾರಿ, ಕೊಪ್ಪಳ, ಇಡೀ ನಮ್ಮ ಭಾಗದಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಶಾಸಕರು ಗೆಲ್ಲೋದಕ್ಕೆ ಕೆಳಮಟ್ಟದಿಂದ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕಾರ್ಯಕರ್ತರ ಜೊತೆಗೂಡಿ ಪಕ್ಷವನ್ನು ನಾನು ಕಟ್ತೀನಿ. ಜೊತೆಗೆ ಸಂಡೂರು ವಿಧಾನಸಭಾ ಕ್ಷೇತ್ರಕ್ಕೆ ನಾನು ನಾಳೆಯಿಂದನೇ ನಾನು ಅಲ್ಲಿ ಕುಮಾರಸ್ವಾಮಿ ಆಶೀರ್ವಾದ ಪಡ್ಕೊಂಡು ನಾಳೆ ಪಾದಯಾತ್ರೆ ಮೂಲಕ ಸಂಡೂರು ನಗರಕ್ಕೆ ನಾನು ಹೋಗಿ ಅಲ್ಲಿ ಪಾದಯಾತ್ರೆ ಮೂಲಕ ಎಲ್ಲ ಕಾರ್ಯಕರ್ತರ ಜೊತೆಯಲ್ಲಿ ಸಂಡೂರು ಕುಮಾರಸ್ವಾಮಿ ದರ್ಶನ ಪಡ್ಕೊಂಡು ಅವರ ಆಶೀರ್ವಾದ ತಗೊಂಡು ಸಂಡೂರು ಕ್ಷೇತ್ರದ ಚುನಾವಣಾ ಪ್ರಚಾರ ಕೂಡ ನಾಳೆಯಿಂದನೇ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇವಾಗ ಎಲ್ಲ ಒಂದು ಶುಭ ಸೂಚನೆಗಳನ್ನ ನೋಡಿದರೆ ನನಗೆ ಆತ್ಮವಿಶ್ವಾಸ ಇದೆ. ಮತ್ತು ಸಂಡೂರು ಜನತೆ ಏನು ನಾವು ಹಿಂದೆ ಅಭಿವೃದ್ಧಿ ಕೆಲಸಗಳನ್ನ ನಾವು ಮಾಡಿದ್ದೀವಿ ಅದೆಲ್ಲ ಕೂಡ ಒಂದು ಇತಿಹಾಸ. ಆ ಕೆಲಸಗಳನ್ನು ಮತ್ತಾರೂ ಮಾಡಲಿಕ್ಕೆ ಕೂಡ ಸಾಧ್ಯ ಆಗಲಿಲ್ಲ, ಈ ಹಿಂದೇನೂ ಮಾಡಿದ್ದಿಲ್ಲ, ನಮ್ಮ ಸಮಯದಲ್ಲಿ ಮಾಡಿದ್ದನ್ನು. ಸೊ ಹಾಗಾಗಿ ಜನರು ಆ ಒಂದು ನಂಬಿಕೆ ಮತ್ತು ವಿಶ್ವಾಸ ಇಟ್ಕೊಂಡು ಖಂಡಿತವಾಗ್ಲೂ ಕೂಡ 100ಕ್ಕೆ 100 ಭಾಳ ದೊಡ್ಡ ಬಹುಮತದಲ್ಲಿ ಸಂಡೂರಿನ ಉಪಚುನಾವಣೆ ಅಭ್ಯರ್ಥಿ ಗೆಲ್ತಾರೆ. ಸಂಡೂರಲ್ಲಿ ಬಿಜೆಪಿ ಒಂದ್ಸಲನೂ ಗೆದ್ದಿಲ್ಲ. ಹೌದು, ಈ ಸಲಾದರೂ ಅಂದರೆ ತಮ್ಮ ಹೊಸ ಎಂಟ್ರಿ ಮುಖಾಂತರ ಗೆಲ್ತದ. ಅದಕ್ಕೆ ದೇವರೇನಾದರೂ ಅದಕ್ಕೆ ಒಂದು ಸಂಡೂರು ಬಿಟ್ಟರೆ 9 ವಿಧಾನಸಭಾ ಕ್ಷೇತ್ರಗಳು ಗೆದ್ದಿದ್ದು ಒಂದು ಇತಿಹಾಸ ಇತ್ತು ಹಿಂದೆ. ಸೊ ಇವಾಗ ಸಂಡೂರು ಮೂಲಕನೇ ಬಿಜೆಪಿ ಮತ್ತೆ ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಗೆಲುವನ್ನು ಸ್ವಂತ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತೀವಿ. ನೋಡಮ್ಮ, ಇವಾಗ ಎಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಎಲ್ಲರೂ ಪಕ್ಷದ ಪರವಾಗಿ ಪ್ರಾಮಾಣಿಕವಾಗಿ ಎಲ್ಲರೂ ಕೂಡ ಕೆಲಸ ಮಾಡಬೇಕು. ಇಲ್ಲಿ ಕುಟುಂಬ, ಸ್ನೇಹಿತರು, ಸಹೋದರರು ಅನ್ನೋ ಪ್ರಶ್ನೆ ಬರೋದೇ ಇಲ್ಲ ಸರ್.